Good morning, everybody. Today we are going to discuss about the concept of environment laws. ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾಯ್ದೆಗಳ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. The first law was implemented in 1972 and the act was named as Wildlife Protection Act. The act was implemented by the Parliament to protect the wildlife. According to this act, nobody is permitted to kill, to hunt, or to use the wild animals for commercial purpose. It clearly restricts. ಈ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಯಾವುದೇ ಕಾರಣಕ್ಕೂ ವನ್ಯಜೀವಿಗಳನ್ನು ಬೇಟೆಯಾಡುವುದನ್ನು ಅಥವಾ ಕೊಲ್ಲುವುದನ್ನು ಅಥವಾ ಅದನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ತಕ್ಕಂಥದ್ದನ್ನು ಈ ಕಾಯ್ದೆ ಸಂಪೂರ್ಣವಾಗಿ ನಿರ್ಬಂಧಿಸ್ತದೆ. ದ ಆ್ಯಕ್ಟ್ ಇನ್ಕ್ಲೂಡ್ಸ್ 7 chapters and 66 sections. ಈ ಕಾಯ್ದೆಯಲ್ಲಿ ಒಟ್ಟು 7 ಅಧ್ಯಾಯಗಳಿದ್ದಾವೆ, 66 ಭಾಗಗಳಿವೆ. ಆ ಎಲ್ಲ ಭಾಗಗಳನ್ನು ಚರ್ಚೆ ಮಾಡಲಿಕ್ಕೆ ಭಾಳಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಕೆಲವು ಲಕ್ಷಣಗಳ ಮೂಲಕ ನಾವು ಆ ಕಾಯ್ದೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದ ಫೀಚರ್ಸ್ ವಿಚ್ ಆರ್ ಎಕ್ಸ್ಪ್ಲೇನಿಂಗ್ ದ Wildlife Protection Act of 1972, they are like this. First one, it clearly restricts the killing or hunting of the wild animals. Whoever it may be, it will be punishable. ಈ ಕಾಯ್ದೆಯ ಮೊದಲನೇ ಲಕ್ಷಣ ಹೇಳುತ್ತೆ, ಭಾರತದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ, ಯಾವುದೇ ಸಂಸ್ಥೆ ವನ್ಯಜೀವಿಗಳನ್ನು ಬೇಟೆಯಾಡುವುದು ಅಥವಾ ಕೊಲ್ಲುವುದನ್ನು ಈ ಕಾಯ್ದೆ ಸಂಪೂರ್ಣವಾಗಿ ನಿರ್ಬಂಧಿಸುತ್ತದೆ. ಅದು ಕಾಯ್ದೆಯ ಪ್ರಕಾರ ಅಪರಾಧವಾಗಿರುತ್ತದೆ. Then second feature of this act explains that it restricts the use of some materials in the forest area, like that the use of fire is prohibited, the use of explosives, the use of chemicals, the use of vehicles are completely restricted in the forest area. ಈ ಕಾಯ್ದೆ ಎರಡನೇ ಭಾಗ ಹೇಳುತ್ತೆ, ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಬೆಂಕಿಯನ್ನಾಗಲಿ, ರಾಸಾಯನಿಕಗಳನ್ನಾಗಲಿ, ವಾಹನಗಳನ್ನಾಗಲಿ ಅಥವಾ ಯಾವುದೇ ಸ್ಫೋಟಕಗಳನ್ನಾಗಿ ಬಳಸುವಂತಿಲ್ಲ ಅಂಥೇಳಿ ಈ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ. Then third feature of this act implies that it declares the wild animals are the property of the government. ಈ ಕಾಯ್ದೆಯ ಪ್ರಕಾರ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ವನ್ಯಜೀವಿಗಳು ಸರ್ಕಾರದ ಆಸ್ತಿಯಾಗಿರುತ್ತೆ. ಆ ಸರ್ಕಾರದ ಅನುಮತಿ ಇಲ್ಲದೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡುವಂತಿಲ್ಲ. ಇದು ಮೂರನೇ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. Then fourth feature of this act explains that the use of wildlife for the commercial purpose or the use of the wildlife for commercial purpose and as well as the forest products, that is completely prohibited and it is an offense. ನಾಲ್ಕನೇ ಲಕ್ಷಣ ಹೇಳ್ತದೆ ಏನು ಅಂತ ಹೇಳಿದ್ರೆ, ಈ ಕಾಯ್ದೆಯ ಪ್ರಕಾರ ಅರಣ್ಯ ಸಂಪನ್ಮೂಲಗಳನ್ನಾಗಲಿ ಅಥವಾ ಅರಣ್ಯದಲ್ಲಿರ್ತಕ್ಕಂಥ ಯಾವುದೇ ಜೀವಿಗಳನ್ನಾಗಲಿ ಯಾವುದೇ ಕಾರಣಕ್ಕೂ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುವಂತಿಲ್ಲ, ಅದು ಅಪರಾಧವಾಗಿರುತ್ತದೆ. Then one more important feature is there, that is the use of components of the wild animals, like that any part of the wild animal is used for the commercial purpose, it will be considered as the offense according to this law. ಈ ಕಾಯ್ದೆಯ ಮತ್ತೊಂದು ಲಕ್ಷಣ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವನ್ಯಜೀವಿಗಳನ್ನು ಅಥವಾ ಜೀವಿಗಳ ಭಾಗಗಳನ್ನು
ಉದಾಹರಣೆಗೆ ಹುಲಿಯ ಉಗುರು, ಆನೆಯ ದಂತಗಳು, ಜಿಂಕೆಯ ಮಾಂಸ, ಜಿಂಕೆಯ ಚರ್ಮ, ಈ ರೀತಿಯಾಗಿರ್ತಕ್ಕಂಥ ವನ್ಯಜೀವಿಗಳ ಭಾಗಗಳನ್ನು ಯಾವುದೇ ಕಾರಣಕ್ಕೂ ವ್ಯಾಪಾರಕ್ಕಾಗಿ ಬಳಸುವಂತಿಲ್ಲ ಅಥವಾ ಯಾವುದೇ ಉದ್ದೇಶಕ್ಕಾಗಿ ಬಳಸುವಂತಿಲ್ಲ. ಈ ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ. ಇದು ಅಪರಾಧವಾಗಿರುತ್ತೆ. ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಅಪರಾಧವಾಗಿರುತ್ತದೆ. ಇಷ್ಟು ಈ ಕಾಯ್ದೆಯ ಸಂಕ್ಷಿಪ್ತ ಪರಿಚಯ. ಒಂದು ವೇಳೆ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಏನು ಶಿಕ್ಷೆ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಇಫ್ ವಿ ಮೇಕ್ ಎನಿ ವೈಲೆನ್ಸ್ ಆಫ್ ದಿಸ್ ಲಾ, ವಾಟ್ ವಿಲ್ ಬಿ ದ punishment and penalties are mentioned in this act. That will be discussed. So important fact is there, that is when we violate this law, section 51 of this law explains about the penalty and punishments. ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ ಸೆಕ್ಷನ್ 51 ಪ್ರಕಾರ ದಂಡ ಮತ್ತು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಏನು ದಂಡ, ಏನು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದನೆಯದಾಗಿ ಯಾವುದೇ ವ್ಯಕ್ತಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿದರೆ ಆತನಿಗೆ 25,000 ರೂಪಾಯಿಗಳವರೆಗೆ ದಂಡ, 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ದ ಪರ್ಸನ್ ಹೂ ವೈಲೇಟ್ ದಿಸ್ ಆ್ಯಕ್ಟ್ ವಿಲ್ ಬಿ ಪನಿಷ್ಡ್ ಫಾರ್ 3 years imprisonment and 25,000 rupees penalty will be imposed. And section 51 explains again, that is, if any person kill or hunt the endemic endangered animals, he will be punished for imprisonment for 7 years and 5,000 rupees penalty. ಒಂದು ವೇಳೆ ಯಾವುದೇ ವ್ಯಕ್ತಿ ನಶಿಸುವ ಹಂತದಲ್ಲಿರ್ತಕ್ಕಂಥ, ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ, ವಿನಾಶದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಬೇಟೆಯಾಡಿದರೆ ಆತನಿಗೆ 7 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. ಅದರ ಜೊತೆಗೆ 5,000 ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಇಂಥದ್ದೊಂದು ಆ ಒಂದು ಶಿಕ್ಷೆಯನ್ನು, ದಂಡವನ್ನು ಸೆಕ್ಷನ್ 51ರಲ್ಲಿ ನಾವು ಕಾಣ್ಬೋದಾಗಿದೆ. ಮತ್ತು ಈ ಕಾಯ್ದೆ ಮತ್ತೆ ಹೇಳ್ತದೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಯಾವುದೇ ವ್ಯಕ್ತಿ ಈ ಅಪರಾಧವನ್ನು ಪುನರಾವರ್ತನೆ ಮಾಡಿದರೆ, ಪದೇ ಪದೇ ಆತ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದರೆ, ಆತನಿಗೆ ಕೊಟ್ಟಿರ್ತಕ್ಕಂಥ ಬಂದೂಕಿನ ಲೈಸೆನ್ಸನ್ನು ವಾಪಸ್ ಪಡೆಯಲಾಗುತ್ತೆ, ರದ್ದುಪಡಿಸಲಾಗುತ್ತೆ. ಬಂದೂಕು ಯಾರಿಗೆ ಕೊಡ್ತಾರೆ? ಯಾರು ಅರಣ್ಯಕ್ಕೆ ಹೊಂದಿಕೊಂಡಂಥ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾರ ತೋಟ, ಯಾರ ಎಸ್ಟೇಟು, ಯಾರ ಒಂದು ಕಾರ್ಯಕ್ಷೇತ್ರ ಅರಣ್ಯಕ್ಕೆ ಹೊಂದಿಕೊಂಡಂತೆ ಇರ್ತದೆ, ಅಂಥ ಒಂದು ಜನ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗುವಂಥ ಸಾಧ್ಯತೆಗಳು ಇರ್ತದೆ. ಅವರು ತಮ್ಮ ಆತ್ಮರಕ್ಷಣೆಗಾಗಿ ಆವಾಗ ಆ ಬಂದೂಕನ್ನು ಉಪಯೋಗ ಮಾಡ್ಬೋದು. ಅಂಥ ಒಂದು ಬಂದೂಕಿನ ಲೈಸೆನ್ಸನ್ನು ರದ್ದುಪಡಿಸಲಾಗುತ್ತೆ. ಬಂದೂಕು ಕೊಟ್ಟಾರೆ ಅಂಥೇಳಿ ಸುಮ್ಮನೆ ಬೇಟೆ ಆಡ್ತಕ್ಕಂಥದ್ದು, ಕಾಡು ಪ್ರಾಣಿಗಳನ್ನು ಕೊಲ್ತಕ್ಕಂಥದ್ದು ಮಾಡಿದರೆ ಖಂಡಿತವಾಗಿಯೂ ಅವರಿಗೆ ಕೊಟ್ಟಿರ್ತಕ್ಕಂಥ ಬಂದೂಕಿನ ಲೈಸೆನ್ಸನ್ನು ವಾಪಸ್ ಪಡೆದುಕೊಳ್ಳಲಾಗ್ತದೆ. ಇದರಿಂದ ಅವರು ನಿಶಸ್ತ್ರವಾಗಿ ಅಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು, ದಂಡವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾಯ್ದೆ ಬಗ್ಗೆ ಹೇಳ್ತೇನೆ. ನಮಸ್ಕಾರ.